ಇವತ್ತಿನ ವಿಡಿಯೋದಲ್ಲಿ ಹೈ ಕಾಲರ್ ಮತ್ತೆ ಹೈ ಸ್ಲೀವ್ಲೆಸ್ ಅಂತೀವಿ. ಅದನ್ನ ಈ ತರ ಪ್ರಿನ್ಸೆಸ್ ಕಟ್ ವಿತ್ ಪ್ಯಾಡೆಡ್ ಇರುತ್ತೆ. ಮತ್ತೆ ನೋಡ್ಕೋಬಹುದು ಯಾವ ತರ ಫಿಟ್ಟಿಂಗ್ ಅನ್ನೋದು ಬಂದಿದೆ ಅಂದ್ರೆ ಫ್ರಂಟ್ ನೆಕ್ ಲೂಸ್ ಬರ್ದಿರಾ ಅದೇ ರೀತಿ ಕಾಲರ್ ನೆಕ್. ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ಈ ಓಪನ್ ಜಿಪ್ ಅಂತೀವಲ್ಲ ನೋಡಿ, ಜಾಕೆಟ್ ಗೆ ಓಪನ್ ಜಿಪ್ ಅನ್ನೋದು ಬರುತ್ತೆ ಇಲ್ಲಿ. ಈ ರೀತಿ ಜಿಪ್ ನ ಮತ್ತೆ ಹೈ ಸ್ಲೀವ್ಲೆಸ್ ಬರುತ್ತೆ ನೋಡಿ. ರೆಗ್ಯುಲರ್ ಸ್ಲೀವ್ಲೆಸ್ ಅಂತಂದ್ರೆ ನಮ್ಗೆ ಇಲ್ಲಿವರೆಗೂ ಬರುತ್ತೆ, ಇದು ಹೈ ಸ್ಲೀವ್ಲೆಸ್ ತರ ಬರುತ್ತೆ. ಇದನ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನ್ ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಜೆಪಿ ನಗರ್ 7 ಪೇಸ್ ಇಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನೀವು ಇದನ್ನ ಕಟಿಂಗು ಪ್ಲಸ್ ಸ್ಟಿಚಿಂಗು ನೋಡಿ, ಫಿಟ್ಟಿಂಗು ಯಾವ ತರ ಬಂದಿದೆ ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಎಲ್ಲೂ ರಿಂಕಲ್ಸ್ ಬರ್ತಿದೆ ನೋಡ್ಕೋಬಹುದು. ನಿಮ್ಗೂ ಫಿಟ್ಟಿಂಗ್ ಅನ್ನೋದು ಯಾವ ರೀತಿ ಬಂದಿದೆ. ವೆಲ್ವೆಟ್ ಹೊಲಿಯೋದು ತುಂಬಾ ಕಷ್ಟ ಆಗುತ್ತೆ, ಅದನ್ನ ಮಿಷಿನ್ ಮೇಲೆ ಹಾಕಿದ್ರೆ ಸ್ವಲ್ಪ ಮೂವ್ ಆಗಲ್ಲ ನೀಟಾಗಿ. ಅದಕ್ಕೋಸ್ಕರ ಯಾವ ರೀತಿ ನಾವು ಇದನ್ನ ನೀಟಾಗಿ ರೆಡಿ ಮಾಡ್ಕೋಬೇಕು ಅಂತ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ, ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಜೆಪಿ ನಗರ್ 7 ಪೇಸ್ ಇಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಹೈ ಕಾಲರ್ ನೆಕ್ ನ ಕಟ್ ಮಾಡಿ, ಹೈ ಸ್ಲೀವ್ಲೆಸ್ ಕಾಲರ್ ನೆಕ್ ನ ಕಟ್ ಮಾಡ್ತಾ ಇದೀವಿ. ನೋಡ್ಕೋಬಹುದು ಫ್ರಂಟ್ ಅಲ್ಲಿ ಈ ತರ ಬರುತ್ತೆ. ಬ್ಯಾಕ್ ಅಲ್ಲಿ ಫುಲ್ ಇದೇ ತರ ಫ್ರಂಟ್ ಇಂದ ಇದು ಬ್ಯಾಕ್ ಫೋಟೋ, ಬ್ಯಾಕ್ ವರ್ಗು ಈ ತರ ಕಾಲರ್ ನೆಕ್ ಬಂದು, ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ಈ ತರ ಓಪನ್ ಜರ್ಕಿನ್ ಓಪನ್ ಜಿಪ್ ಬರುತ್ತಲ್ಲ, ಓಪನಬಲ್ ಜಿಪ್, ಈ ತರ ದೊಡ್ಡ ಜಿಪ್ ಹಾಕು ಅಂತ ಹೇಳಿದಾರೆ. ಅದು ವೆಲ್ವೆಟ್ ಬ್ಲೌಸ್ ಗೆ ನೋಡ್ಕೋಬಹುದು ನೀವು ನೋಡಿ, ಈ ತರ ವೆಲ್ವೆಟ್ ಗೆ ಇದಕ್ಕೆ ಮ್ಯಾಚಿಂಗ್ ಜಿಪ್ ಹಾಕಿ ಅಂತ ಹೇಳಿದಾರೆ. ಮ್ಯಾಕ್ಸಿಮಮ್ ಇಷ್ಟು ಮಾತ್ರ ಸಿಕ್ತು, ಇದು ತುಂಬಾ ಶೈನಿಂಗ್ ಇದೆ, ಶೈನಿಂಗ್ ಇಲ್ಲ, ಅದಕ್ಕೋಸ್ಕರ ಈ ಜಿಪ್ ಅನ್ನ ತಗೊಂಡ್ ಬಂದಿದ್ದೀನಿ. ಅದೇ ರೀತಿ ಕಸ್ಟಮರ್ ಕೊಡ್ಬೇಕಾದ್ರೆ ಈ ತರ ಸ್ಕೆಚ್ ಅನ್ನೋದು ಬರ್ಕೊಂತೀನಿ. ಇದರಲ್ಲಿ ಸ್ಲೀವ್ಲೆಸ್ ಆಗಿರೋದ್ರಿಂದ ನಾವು ನಾರ್ಮಲ್ ಮೆಜರ್ಮೆಂಟ್, ಬ್ಲೌಸ್ ಲೆಂತ್, ಫ್ರಂಟ್ ಲೆಂತ್ ಇಷ್ಟು ಮಾತ್ರ ತಗೊಂತೀವಿ. ನೋಡಿ ಇಲ್ಲಿ ಬರ್ಕೊಂಡಿದ್ದೀನಿ, ಬ್ಯಾಕ್ ಬಿಗ್ ಜಿಪ್ ಅಂತ ಬರ್ಕೊಂಡಿದ್ದೀನಿ. ಪ್ರಿನ್ಸೆಸ್ ಕಟ್ ವಿತ್ ಕಪ್ಸ್ ಹಾಕ್ಬೇಕು ಇದಕ್ಕೆ. ಅದೇ ರೀತಿ ಇದನ್ನ ಬ್ಯಾಕ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ. ನಾವು ಬ್ಯಾಕ್ ಗೆ ಈ ತರ ಕಾಲರ್ ನೆಕ್ ಬಂದಾಗ ಏನ್ ಮಾಡ್ತೀವಿ ಅಂದ್ರೆ, ಬ್ಯಾಕ್ ಗೆ ಅರ್ಧ ಮುಕ್ಕಾಲ್ ಇಂಚ್ ಅನ್ನೋದು ಇಲ್ಲಿ ಎಕ್ಸ್ಟ್ರಾ ಅನ್ನೋದು ಬಿಟ್ಕೊಂಡಿದೀವಿ. ಇದು ಎಕ್ಸ್ಟ್ರಾ ಡಬಲ್ ಲೈನು ಈ ತರ ಇಲ್ಲಿ ಆಗ್ದಂಗೆ ಇದು ಫೋಲ್ಡಿಂಗ್ ಅನ್ನೋದಕ್ಕೆ ಇದು ಮುಕ್ಕಾಲ್ ಇಂಚ್ ಒಂದೇ ಸಮ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವಿ. ಫ್ರಂಟ್ ಲೈನು ಇದು ಬರುತ್ತೆ ವಿತ್ ಮಾರ್ಜಿನ್ ಸೇರಿಸಿ ನಮ್ಗೆ ಈ ಲೈನ್ ಫ್ರಂಟ್ ಅನ್ನೋದು ಬರುತ್ತೆ. ಇದು ಎಕ್ಸ್ಟ್ರಾ ಬ್ಯಾಕ್ ಗೆ ಯಾವಾಗೂ ಎಕ್ಸ್ಟ್ರಾ ಬರುತ್ತೆ. ಅದೇ ರೀತಿ ಇದು ಬ್ಲೌಸ್ 14 ಮುಕ್ಕಾಲ್ ಹೇಳಿದ್ದಾರೆ, 14 ಸ್ವಲ್ಪ ಲಾಂಗ್ ಹೈಟ್ ಇದಾರೆ, ಲಾಂಗ್ ಬ್ಲೌಸ್ ಸ್ಲಿಮ್ ಆಗಿದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ಹೈಟ್ ಅನ್ನೋದು ಇಟ್ಕೊಂಡಿದ್ದೀನಿ. ನೋಡ್ಕೋಬಹುದು ಈ ತರ ಇಟ್ಕೊಂಡು ಆರ್ಮಲ್ ಡೌನು ನೋಡಿ 7 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡೆ. 7 ಇಂಚ್ ಮಾರ್ಕ್ ಮಾಡ್ಕೊಂಡು ನಾವ್ ಈ ತರ ಚೆಕ್ ಮಾಡಿದ್ವಿ ನೋಡಿ, 17 ಕಾಲ್ ಅನ್ನೋದು ಕರೆಕ್ಟ್ ಆಗಿ ಬಂತು. ನಮ್ದು ಇಲ್ಲ 17 ಇರೋದು, ಮೆಜರ್ಮೆಂಟ್ ಕರೆಕ್ಟ್ ಆಗಿ ಬಂತು. ಅದೇ ರೀತಿ ಶೋಲ್ಡರ್ 14.5 ಇದೆ. ಇದು ಎಂತೂ ಸ್ಲೀವ್ಲೆಸ್ ಅಲ್ಲ, ಸ್ವಲ್ಪ ಇನ್ನೂ ಶೇಪ್ ಆಗಿ ತೆಗಿಬೇಕು, ಅದಕ್ಕೋಸ್ಕರ 14 ಇಟ್ಕೊಂಡಿದೀನಿ. ಎಷ್ಟು ಇಟ್ಕೊಂಡ್ರು ಸ್ಲೀವ್ಸ್ ಅಟ್ಯಾಚ್ ಮಾಡ್ಬೇಕಾದ್ರೆ ಇಲ್ಲಿ ಟೈಟ್ ಆಗುತ್ತೆ ಅನ್ನೋದು ನಮ್ಗೆ ಪ್ರಾಬ್ಲಮ್ ಬರ್ತಾ ಇತ್ತು. ಇದು ಸ್ಲೀವ್ಲೆಸ್ ಆಗಿರೋದು. ಮತ್ತೆ ಈ ಕಲರ್ ಇಲ್ಲಿಗೆ ಬಂದ್ರೆ ಇದನ್ನ ಇನ್ನೂ ಸ್ವಲ್ಪ ಕಟ್ ಮಾಡಿ ಬಿಸಾಕ್ಬೇಕು, ಯಾಕಂದ್ರೆ ವಿ ಶೇಪ್ ಆಗಿ ಕಾಣಿಸ್ಬೇಕು ನಮ್ಮ ಫೋಟೋದಲ್ಲಿ ಇರೋ ತರ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀನಿ, ಇದು ಎಷ್ಟಾದ್ರೂ ಇಟ್ಕೋಬಹುದು, ತೊಂದರೆ ಇಲ್ಲ. ಅದೇ ರೀತಿ ಸೊಂಟದ ಸುತ್ತಳತೆ ಬಂದ್ಬಿಟ್ಟು ನಮ್ಗೆ ಇಲ್ಲಿ ಎಷ್ಟು ಬರ್ತಾ ಇದೆ, 29 ಇದೆ. 29ರಲ್ಲಿ 4 ಭಾಗ ಮಾಡಿದಾಗ ನಮ್ಗೆ ಬರುವಂತದ್ದು 7 ಕಾಲ್ ಬರುತ್ತೆ. 7 ಕಾಲ್ ಅಲ್ಲೇ ಇಟ್ಕೊಂಡಿದೀನಿ. ಮತ್ತೆ ಚೆಸ್ಟ್ 34, 36 ಇದೆ. ಕಾಲರ್ ನೆಕ್ ಅಲ್ಲ, ಕ್ಲೋಸ್ ನೆಕ್, ಅದಕ್ಕೋಸ್ಕರ 9 ಇಟ್ಟು 36ರಲ್ಲಿ 4 ಭಾಗ ಮಾಡ್ಕೊಂಡ್ರೆ 9 ಇಂಚ್ ಅನ್ನೋದು ಬರ್ತಾ ಇದೆ. 9 ಇಂಚ್ ಅನ್ನೋದು ಇಲ್ಲಿ ಇಟ್ಕೊಂಡಿದೀನಿ. ಸೊ ಇದು ಬ್ಯಾಕ್ ಆಯ್ತು. ವೆರಿ ಸಿಂಪಲ್ ಆಗಿ ಕಟಿಂಗು ಪ್ಲಸ್ ಸ್ಟಿಚಿಂಗ್ ಎರಡು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇವಾಗ ಫ್ರಂಟ್ ಯಾವ ತರ ಕಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರಂಟ್ ಪ್ರಿನ್ಸೆಸ್ ಕಟ್ ಆಗಿರೋದ್ರಿಂದ ತುಂಬಾ ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗ್ಬೇಕು ಅನ್ನೋ ಉದ್ದೇಶದಿಂದ ತುಂಬಾ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಇದೀನಿ. ಇದು ನ್ಯೂಸ್ ಪೇಪರ್, ತುಂಬಾ ಖಾಲಿ ಪೇಪರ್ನ ಈ ತರದ ಒಂದು ಪೇಪರ್ ತಗೊಳ್ಳೋಣ, ಸಿಂಪಲ್ ಆಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಪ್ರಿನ್ಸೆಸ್ ಕಟ್ ನ ತಿಳಿಸ್ಕೊಡ್ತೀನಿ. ನಮ್ಗೆ ಎಲ್ಲಿ ಏನ್ ಮೆಜರ್ಮೆಂಟ್ ಇರ್ಬೇಕು ಅದಷ್ಟೇ ಇರ್ಬೇಕು, ಮಿಕ್ಕಿದೆಲ್ಲ ಆಸ್ ಇಟ್ ಈಸ್ ಸೇಮ್ ಆಗೇ ಬರ್ಬೇಕು. ಅದರಿಂದ ನೋಡಿ ಖಾಲಿ ಪೇಪರ್ ಅನ್ನೋದು ತಗೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ಸ್ಕೇಲ್ ಅಲ್ಲಿ ಒಂದು ಲೈನ್ ಅನ್ನೋದು ಹಾಕೊಂಡಿರ್ತೀನಿ. ಅದಾದ್ಮೇಲೆ ನಾವು ಬ್ಯಾಕ್ ನ ಕಟ್ ಮಾಡ್ಕೊಂಡಿರ್ತೀವಲ್ಲ ಇದನ್ನ ತಗೊಂಡಿರ್ತೀನಿ. ಇದಕ್ಕೆ ಬ್ಯಾಕ್ ಜಿಪ್ ಆಗ್ತೀವಲ್ಲ, ಅದಕ್ಕೆ ಫೋಲ್ಡಿಂಗ್ ಗೆ ಇಲ್ಲಿ ಮಾರ್ಜಿನ್ ಬಿಟ್ಟಿದೀವಿ. ಫ್ರಂಟ್ ಅಲ್ಲಿ ಹುಕ್ಸ್ ಏನು ಬರಲ್ಲವಲ್ಲ, ಅದಕ್ಕೆ ಈ ಲೈನ್ ಮೇಲೆ ಈ ಲೈನ್ ಅನ್ನೋದು ಹಾಕೊಳ್ಳಿ, ಮಾರ್ಜಿನ್ ಏನ್ ಬೇಡ. ಅದಕ್ಕೆ ನೋಡ್ಕೋಬಹುದು ಈ ಲೈನ್ ಇಲ್ಲಿ ಬರ್ತಾ ಇದೆ, ಈ ಲೈನು ಇದ್ರ ಮೇಲೆ ಅನ್ನೋದು ಬರ್ತಾ ಇದೆ. ಇವಾಗ ಪೇಪರ್ ಸ್ವಲ್ಪ ಸೈಡ್ಗೆ ಹೋಗ್ದಿರ ಸ್ಕೇಲ್ ಅನ್ನೋದೊಂದು ಈ ತರ ಇಟ್ಕೊಳ್ಳಿ, ಆಯ್ತಾ. ಅದಾದ್ಮೇಲೆ ನೋಡಿ ಇದು ಫ್ರಂಟ್ ಕಟಿಂಗ್ ಅಲ್ಲ,
ಇದು ಫ್ರಂಟ್ ಇಲ್ಲಿಗೆ ಬರಬೇಕು ಅಂತ ಒಂದು ಲೈನ್ ಅನ್ನೋದು ಹಾಕೊಂಡಿದ್ದೀನಿ ಗೊತ್ತಾಗಕ್ಕೆ. ಇದು ಬ್ರಾಡ್ಗೆ ಒಂದು ಲೈನ್ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಫ್ರಂಟ್ ಲೆಂತ್ ಅನ್ನೋದು, ಈ ಲೆಂತ್ ಇಲ್ಲಿ ಫ್ರಂಟ್ ಅಲ್ಲಿ ಬ್ಯಾಕ್ ಅಲ್ಲಿ ಪ್ಲೈನ್ ಇರುತ್ತೆ, ಅದಕ್ಕೆ ಇದು ಬರುತ್ತೆ. ಫ್ರಂಟ್ ಅಲ್ಲಿ ಚೆಸ್ಟ್ ಇರುತ್ತೆ, ಅದಕ್ಕೆ ಶೇಪ್ ಆಗಿ ಬರುತ್ತೆ. ಅವ್ರದ್ದು ಫ್ರಂಟ್ ಚೆಸ್ಟ್ ಲೆಂತ್ ಬಂದ್ಬಿಟ್ಟು 13.5 ಇದೆ, ಇಲ್ಲಿಗೆ ಬರುತ್ತೆ. ಇನ್ನೂ ಬೇಜಾನ್ ಎಕ್ಸ್ಟ್ರಾ ಇದೆ. ಸ್ವಲ್ಪ ಫ್ರಂಟ್ಗೆ ಯಾವುದೇ ಕಾರಣ ಫ್ರಂಟ್ ಅಲ್ಲಿ ಚೆಸ್ಟ್ ಇರೋದನ್ನ ಹಿಂಗ್ ಶೇಪ್ ಆಗಿ ಬರೋದ್ರಿಂದ ಸ್ವಲ್ಪ ಮೇಲೆ ಎತ್ಕೊಳ್ಳೋ ತರ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ 1 ಇಂಚ್ ಅನ್ನೋದು ಇಲ್ಲಿ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಇದು ಆಸ್ ಇಟ್ ಈಸ್ ಸೇಮ್ ಇರಲಿ. ಇವಾಗ ಜಸ್ಟ್ ಈ ತರ ಹಿಂಗ್ ಜಾಯಿನ್ ಮಾಡ್ತಾ ಒಂದು ಸೇಪ್ ಅನ್ನೋದು ಹಾಕೊಳ್ಳಿ. ಮಿಕ್ಕಿದೆಲ್ಲ ಸೇಮ್ ಹೆಂಗಿದೆ ಹಂಗೆ ಕಟ್ ಮಾಡ್ಕೊಳ್ಳಿ. ಅದರಲ್ಲೇ ಫ್ರಂಟು ಇಲ್ಲಿ ಶೇಪ್ ಯಾವ ತರ ಕಟ್ ಮಾಡಬೇಕು ಅಂತ ನಾನು ಒಂದೊಂದಾಗಿ ನೀಟಾಗಿ ತಿಳಿಸ್ಕೊಡ್ತೀನಿ. ಮತ್ತೆ ಇಲ್ಲಿ ಚೆಸ್ಟ್ ಶೇಪ್ ಆಗಿ ಹೆಂಗ್ ಕೂರಿಸ್ತೀರಾ ಸರ್ ಅಂತ ಕೇಳ್ಬೋದು. ಒಂದೊಂದಾಗಿ ತಿಳ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ನಿಮ್ಗೆ ಅರ್ಥ ಅನ್ನೋದು ಆಗಲ್ಲ. ಇದು ಮಾತ್ರ ಫ್ರಂಟ್ ಅಲ್ಲಿ ಚೆಸ್ಟ್ ಪೋರ್ಷನ್ ಅಲ್ಲಿ ಸ್ವಲ್ಪ ಎತ್ಕೊಳಂಗ ಆಗುತ್ತಲ್ಲ ಫ್ಲಾಟ್ ಆಗಿ ಕೊಟ್ರೆ, ಅದಕ್ಕೋಸ್ಕರ ಸ್ವಲ್ಪ 1 ಇಂಚ್ ಅನ್ನು ಡೌನ್ ಮಾಡಿದೀವಿ. ಅದನ್ನ ನಾವು ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಮೊದಲನೇದಾಗಿ ರೌಂಡ್ ಆಗಿ ಶೇಪ್ ಆಗಿ ಬರಬೇಕು. ಪೇಪರ್ನ ಸೈಡ್ಗೆ ಇಟ್ಕೊಳ್ಳೋಣ. ಅದಾದ್ಮೇಲೆ ನೋಡಿ ಈ ತರ ಬಂದು ನಾವಿಲ್ಲಿ ವಿಲ್ ಮಾರ್ಕ್ ಹಾಕೊಂಡಲ್ಲ, ಆದ್ರೂ ಪರವಾಗಿಲ್ಲ ಇಲ್ಲೇ ಕಟ್ ಮಾಡ್ಕೊಳ್ಳೋಣ. ಏನಕ್ಕೆ ಅಂತಂದ್ರೆ ಅದು ಗೊತ್ತಾಗಕ್ಕೆ. ಫ್ರಂಟ್ ಶೇಪ್ ಮತ್ತೆ ಎಲ್ಲಂದ್ರೆ ಡೈವರ್ಟ್ ಮಾಡೋದು ಬೇಡ, ಒಂದೊಂದಾಗಿ ಕಟ್ ಮಾಡ್ಕೊಳ್ಳೋಣ. 2ನೇ ಸಲ ಕಟ್ಟಿಂಗ್ ಮಾಡೋದು ತಪ್ಪುತ್ತೆ, ನೀಟಾಗಿ ಬರ್ಲಿ ಅನ್ನೋ ಉದ್ದೇಶದಿಂದ. ನೋಡಿ ಇದು ಐ ಕಾಲರ್ ಇದೆ, ನೀವೇನ್ಸ ನಾರ್ಮಲ್ ಶೋಲ್ಡರ್ ತರ ಕಟ್ ಮಾಡ್ತೇವೆ ಅಂತ ಕೇಳ್ಬಿಡಿ. ಯಾವತ್ತೂ ಅಷ್ಟೇ ಯಾವುದೇ ಡಿಫ್ರೆನ್ಸ್ ಕಟಿಂಗ್ ಇದ್ರೂ ಸಮೇತ ನಾವು ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ನಾರ್ಮಲ್ ತರನೇ ಕಟ್ ಮಾಡ್ಕೋಬೇಕು. ಅದಾದ್ಮೇಲೆ ನಾರ್ಮಲ್ ಪರ್ಫೆಕ್ಟ್ ಬಂತು ಅಂತಂದ್ರೆ ಮಿಕ್ಕಿದ್ದೆಲ್ಲ ಸಣ್ಣ ಪುಟ್ಟ ಆಲ್ಟ್ರೇಷನ್ ನಾವು ಈಸಿಯಾಗಿ ಮಾಡ್ಕೋಬಹುದು. ನಾರ್ಮಲ್ ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ಇದನ್ನೆಲ್ಲ ನೀವು ಹೆಂಗ್ ಮಾಡ್ಕೊಂತೀರಾ, ಆಗಲ್ಲ, ಮತ್ತೆ ಆಲ್ಟ್ರೇಷನ್ ಬರುತ್ತೆ. ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ನಾರ್ಮಲ್ ಕಟಿಂಗ್ ಅನ್ನೋದು ಮಾಡ್ಕೋಬೇಕು ಫಸ್ಟ್. ಇದು ನಾರ್ಮಲ್ ಕಟಿಂಗ್ ಅಂದ್ರೆ ಕಾಲರ್ ನೆಕ್ ಯಾವ ತರ ಕಟ್ ಮಾಡ್ಕೊಂತ ಆ ತರ ಕಟ್ ಮಾಡ್ಕೋಬೇಕು. ಅದಾದ್ಮೇಲೆ ಸ್ಲೀವ್ಸ್ ಇದು ಆರ್ಮಲ್ ವಿ ಶೇಪ್ ಹೆಂಗ್ ಬರುತ್ತೆ ಅಂತ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಅದೇ ರೀತಿ ಇದು ಫ್ರಂಟ್ ಶೇಪ್ ಅನ್ನೋದು ನಾರ್ಮಲ್ ಆಗಿ ತೆಗೆದ್ಬಿಡಿ. ಸುಮ್ನೆ ಇದೇನು ಫ್ರಂಟ್ ಶೇಪ್ ಅವಶ್ಯಕತೆ ಏನಿಲ್ಲ, ಅದು ಹಿಂಗ್ ವಿ ಶೇಪ್ ಆಗಿ ಹೋಗುತ್ತಲ್ಲ. ಆದ್ರೂ ನಮ್ ಕಾನ್ಫಿಡೆನ್ಸ್ಗೆ ತಗೊಂಡ್ಬಿಡೋಣ. ಹಿಂಗೆ ಇದಾಯ್ತು ಫ್ರಂಟ್ ಶೇಪ್. ಇದು ಫ್ರಂಟ್ ಬ್ಯಾಕ್ ಜಿಪ್ ಅಲ್ಲ, ಅದಕ್ಕೆ ಇದು ಅಂದಾಜಾಗಿ ಒಂದು 3 ಕಾಲಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದೊಂದು ಲೈನು ನೋಡಿ, ಇದು ರೌಂಡ್ಗೆ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರು ಇಲ್ಲಿಂದ ಮೇಲ್ಗಡೆ ಬರುತ್ತೆ, ಅವಾಗ ಕತ್ತತ್ರ ನೀಟಾಗಿ ಕವರ್ ಆಗ್ಬಿಡುತ್ತೆ. ಅದಾದ್ಮೇಲೆ ಫ್ರಂಟ್ ಡಾಟ್ ಲೆಂತ್ ಬಂದ್ಬಿಟ್ಟು ಇದರಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. 10, 13 ಇದೆ, 10.5, 14. ಯಾಕಂದ್ರೆ ಅರ್ಧ ಇಂಚು ಡೌನ್ ಮಾಡ್ಬೇಕು, ಯಾಕಂದ್ರೆ ಇಲ್ಲಿ ಮಾರ್ಜಿನ್ ಬಿಟ್ಟಿಲ್ವಲ್ಲ ಅದಕ್ಕೆ. ಇದು ಈ ಚೆಸ್ಟ್ ಇಂದ ಆ ಚೆಸ್ಟ್ಗೆ ಡಿಸ್ಟೆನ್ಸ್ ಬಂದ್ಬಿಟ್ಟು ಅಂದಾಜಿಗೆ 1 ಇಂಚ್ ಬರ್ಬೋದು ಅನ್ಕೊಳ್ಳಿ. ನಾವು 1/4 ಇಂಚ್ ಅನ್ನೋದು ಎಕ್ಸ್ಟ್ರಾ ಬಿಟ್ಕೋಬೇಕು. 4 ಇಲ್ಲೂ ಮಾರ್ಜಿನ್ ಹೋದ್ರೆ 8 ಇಂಚ್ ಅನ್ನೋದು ಡಿಸ್ಟೆನ್ಸ್ ಬರುತ್ತೆ. ಮತ್ತೆ ಇದಕ್ಕೂ 1 ಇಂಚು ಡಿಫ್ರೆನ್ಸ್ ಅನ್ನೋದು ಬರಬೇಕು. 3/4 ಇಟ್ಕೊಳ್ಳಿ, 1/4 ಇಂಚ್ ಇದ್ರಲ್ಲಿ ಮಾರ್ಜಿನ್ ಬಿಟ್ಕೊಂಡು ಈ ಪೀಸ್ ನ ರೆಡಿಯಾಗಿ ಕಟ್ ಮಾಡ್ಕೊಂತ ಇದೀವಿ, ನೋಡ್ಕೋಬಹುದು. ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತಿಳ್ಕೊಳ್ಳಿ. ಅದೇ ಹಿಂಗೆ ಶೇಪ್ ಆಗಿ ಕಟ್ ಮಾಡ್ಕೊಂಡ್ವಿ. ಸೊ ನಮ್ಗಿದು ರೆಡಿ ಬಂತು. ಇದಕ್ಕೆ ಬಂದ್ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಮಾಡಿರ್ಬೇಕು, ಇಲ್ಲಿ ಬಿಡಬೇಕು, ಇಲ್ಲಿ ಎಕ್ಸ್ಟ್ರಾ ಬಿಡಬೇಕು. ಮತ್ತೆ ಚೆಸ್ಟ್ ಅಲ್ಲಿ ನಾವ್ ಇಲ್ಲಿ ಡಾಟ್ ಹಿಡಿದ್ರೆ ಎಷ್ಟು ಹಿಂಗ್ ರೌಂಡ್ ಆಗಿ ಬರುತ್ತೋ ಅಷ್ಟು ಬಟ್ಟೆನ ಇದ್ರಲ್ಲಿ ಎಕ್ಸ್ಟ್ರಾ ಬಿಟ್ಕೋಬೇಕು. ಇದ್ರಲ್ಲಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನಾನು ಇವಾಗ ನಿಮ್ಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಈ ಕಟಿಂಗ್ ಆದ್ಮೇಲೆ ಸ್ಟಿಚಿಂಗು ಸಮೇತ ನಿಮ್ಗೆ ಈ ದೊಡ್ಡ ಜಿಪ್ ನ ಯಾವ ತರ ಅಟ್ಯಾಚ್ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಲೈನಿಂಗ್ ತಗೊಳ್ಳೋಣ ಬನ್ನಿ. ಕಪ್ಸಿರೋದ್ರಿಂದ ನಾವು ಡಬಲ್ ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಬೇಕಾಗುತ್ತೆ. ನೋಡಿ ಇದನ್ನ ಹಿಂಗ್ ಇಟ್ಕೊಂಡು ಇದನ್ನ ಕಟ್ ಮಾಡ್ಬೇಕಲ್ಲ. ನೋಡಿ ಇದನ್ನ ಇಲ್ಲಿವರೆಗೂ ಬರುತ್ತೆ, ನೋಡ್ಕೋಬಹುದು ನೀವು.
ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ ಇದ್ರ ಪ್ರಕಾರ ಇದನ್ನ ಹಿಂಗೆ ಇಟ್ಕೊಳ್ಳಿ. ಮತ್ತೆ ನಾವು ಫೋಟೋದಲ್ಲಿ ಇದೆಲ್ಲ ನೋಡ್ಕೋಬಹುದು. ಈ ತರ ಬರಬೇಕು. ಈ ತರ ಬರಬೇಕು ಅಂತಂದ್ರೆ ಇದು ಮಾರ್ಜಿನ್ ಇಲ್ಲಿಗೆ ಹೋಗುತ್ತೆ, ಇದು ಇಲ್ಲಿಗೆ ಹೋಗುತ್ತೆ. ಮತ್ತೆ ಇಲ್ಲಿ 1.5 ಇಂಚ್ ಅಷ್ಟು ಗ್ಯಾಪ್ ಬರಬೇಕಾಗುತ್ತೆ. ನೋಡಿ ಈ ಕಾರ್ನರ್ ಇಂದ ಈ ಕಾರ್ನರ್ಗೆ ಈ ತರ ಒಂದು ಲೈನ್ ಹಾಕೋಬೇಕು. ಇವಾಗ ಇದನ್ನ ಕಟ್ ಮಾಡ್ಬಿಡ್ಬೇಕು. ನೋಡಿ ಇಷ್ಟೇ, ವಿ ಶೇಪ್ ತರ ಕಾಣಿಸ್ಬೇಕದು ಅಷ್ಟೇ ನಮ್ಗೆ. ನೋಡಿ ಇಷ್ಟೇ ಐ ನೆಕ್ ಕಟ್ ಮಾಡೋದು. ಮತ್ತೆ ಬ್ಯಾಕ್ ಅಲ್ಲಿ ಇದನ್ನ ಸ್ವಲ್ಪ ಶೇಪ್ ಆಗಿ ತೆಗಿಬೇಕು, ಇಲ್ಲಾಂದ್ರೆ ಇಲ್ಲಿ ಹಿಂಗ್ ಬಂದಾಗ ಎತ್ಕೊಳ್ಳೋ ತರ ಆಗ್ಬಿಡುತ್ತೆ ಬಟ್ಟೆ. ಅದಕ್ಕೆ ಇದಾಯ್ತು. ಇವಾಗ ಲೈನಿಂಗ್ ಅಲ್ಲಿ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ. ಕರೆಕ್ಟ್ ಆಗಿ ಬರುತ್ತೆ. ಡಬಲ್ ಲೈನಿಂಗ್ ಒಂದು ಕಪ್ಸ್ಗೆ ಒಂದು ವೆಲ್ವೆಟ್ ಅಟ್ಯಾಚ್ ಮಾಡಕ್ಕೆ. ಯಾವತ್ತೂ ಅಷ್ಟೇ ಕಪ್ಸ್ ಅಟ್ಯಾಚ್ ಮಾಡಬೇಕು ಅಂತಂದ್ರೆ ನಾವು ಡಬಲ್ ಲೈನಿಂಗ್ ನೇ ಅಟ್ಯಾಚ್ ಮಾಡ್ಕೋಬೇಕು. ಯಾಕಂದ್ರೆ ಟ್ರಾನ್ಸ್ಪರೆಂಟ್ ಇರುತ್ತೆ ಒಂದೊಂದು, ಆಮೇಲೆ ಸ್ಟಿಫ್ ಆಗಿರಲ್ಲ. ಅದಕ್ಕೋಸ್ಕರ ಈ ತರ ಇಟ್ರೆ ನಮ್ಗೆ ಡಬಲ್ ಲೈನಿಂಗ್ ಹಾಕೋದ್ರಿಂದ ನೀಟಾಗಿ ಬರುತ್ತೆ. ಇವಾಗ ಇದು ರೆಡಿ ಪೀಸ್ ಅಲ್ಲ, ಅದಕ್ಕೆ ಇದನ್ನ ಏನೋ ಮಾಡಕ್ ಹೋಗ್ಬಿಡ್ದು, ಸೇಮ್ ಹಂಗೆ ಕಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಮಾರ್ಜಿನ್ ಎಲ್ಲ ಇದರಲ್ಲೇ ಬಿಟ್ಟಿದೀವಿ. ನೋಡಿ ಇದನ್ನ ಹಿಂಗೆ ಸ್ಟ್ರೈಟ್ ಮಾಡ್ಕೊಬಿಡ್ಬೇಕು ನೀವು, ಹಿಂಗೆ. ಮತ್ತೆ ಇಲ್ಲಿ ಕಪ್ಸ್ ಅಟ್ಯಾಚ್ ಮಾಡ್ತೀವಲ್ಲ, ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಮತ್ತೆ ಇದನ್ನ ರೌಂಡ್ ಆಗಿ ಶೇಪ್ ತಗೊಳ್ಳಿ. ಒಂದ್ ಇಂಚು ಕಲರು ಹಿಂಗೆ ನೀಟಾಗಿ ಬರುತ್ತೆ. ರೆಡಿ ಹೊಲಿಬೇಕಾದ್ರೆ ಯಾವ ತರ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ವೆಲ್ವೆಟ್ ಬಟ್ಟೆಯಲ್ಲಿ ಹೊಲಿಯೋದು ತುಂಬಾ ಕಷ್ಟನೇ, ಆದ್ರೂ ಪರ್ಫೆಕ್ಟ್ ಫಿನಿಶಿಂಗ್ ಆಗಿ ನೀಟಾಗಿ ಯಾವ ತರ ಮಾಡ್ಕೋಬೇಕು ಅಂತ ಹೊಲಿಬೇಕಾದ್ರೆ ತಿಳಿಸ್ಕೊಡ್ತೀನಿ. ಇದು ಜಸ್ಟ್ ಕಟಿಂಗ್ ಅಷ್ಟೇ. ಕಟಿಂಗ್ ಸ್ವಲ್ಪ ಇದು ಐಡಿಯಾ ಮೈಂಡ್ ಓಡಿಸ್ಬೇಕು. ಸಿಂಪಲ್ ಆಗಿ ಇರುತ್ತೆ ಕಟಿಂಗ್, ಏನ್ ಜಾಸ್ತಿ ಇದಾಗಿರಲ್ಲ. ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿ ಬಂದ್ರೆ ಸಾಕು. ಹೊಲಿಬೇಕಾದ್ರೂ ಅಷ್ಟೇ ನೀಟಾಗಿ ಹೊಲಿಯೋ ಮೆಥಡ್ ಗೊತ್ತಿದ್ರೆ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಒಳ್ಳೆದಾಗಿ ಇಲ್ಲಿ ಚೆಸ್ಟ್ ಡಾಟ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ನೋಡಿ, ಜಸ್ಟ್ ಹಿಂಗ್ ಇಟ್ಕೊಂಡ್ವಿ. ಮಿಡಲ್ ಚೆಸ್ಟ್ ಅಲ್ಲಿ ಯಾಕಂದ್ರೆ ಅಪ್ಪ ಚೆಸ್ಟ್ ಕರೆಕ್ಟ್ ಆಗಿ ಇಟ್ಕೊಂಡಿದೀವಿ, ವೇಸ್ಟ್ ಕರೆಕ್ಟ್ ಆಗಿ ಇಟ್ಕೊಂಡಿದೀವಿ. ಚೆಸ್ಟ್ ಇಲ್ಲಿ ಫ್ಲಾಟ್ ಆಗಿದೆ. ಇವಾಗ ಇದನ್ನ ಶೇಪ್ ಆಗಿ ಹೆಂಗ್ ಬರ್ಬೇಕು ಅಂತ ಮಾತ್ರ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಬೇಕು. ಅದೇ ರೀತಿ ಇದರಲ್ಲಿ ಮಿಡಲ್ ಚೆಸ್ಟ್ ಬಂದು 36 ಇದೆ. ಇಲ್ಲಿ ಬಂದ್ಬಿಟ್ಟು ರೆಡಿ ಪೀಸ್ ನಮ್ಗೆ ಎಷ್ಟು ಬರ್ತಾ ಇದೆ? 4 ಬರ್ತಾ ಇದೆ. 4 ಅಂದ್ರೆ 8 ಇಂಚ್ ಆಯ್ತು. ನೋಡಿ ಇಲ್ಲಿ 4 ಬರ್ತಾ ಇದೆಯಲ್ಲ, 36 ಅಂದ್ರೆ 9 ಬರಬೇಕು. 9 ಒಂದು ಅರ್ಧ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಇರಬೇಕು. 9.5 ಇಟ್ಕೊಳ್ಳಿ. ನೋಡಿ ಅರ್ಧ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು, ಯಾಕಂದ್ರೆ ಇಲ್ಲಿ ಜಾಯಿಂಟ್ ಮಾಡ್ಬೇಕಾದ್ರೆ ಎಲ್ಲ ಮಾರ್ಜಿನ್ ಬೇಕಲ್ಲ, ಅದಕ್ಕೆ 9.5 ಇಟ್ಕೊಂಡಿದ್ವಿ. 9 ಅಂತಂದ್ರೆ 36 ಕರೆಕ್ಟ್ ಆಗಿರುತ್ತೆ. ಇಲ್ಲಿ ಮಾರ್ಜಿನ್ ಇರಲ್ಲ, ಅದಕ್ಕೋಸ್ಕರ ಮಾಡ್ಬೇಕು. ಮಿಡಿಲ್ ಚೆಸ್ಟ್ 9.5 ಅಂದ್ರೆ ಈ ಮಿಡಿಲ್ ಗಿಂತ 1 ಇಂಚ್ ಅನ್ನೋದು ಎಕ್ಸ್ಟ್ರಾ ಇಟ್ಕೊಂಡಿದ್ವಿ. ಆಮೇಲೆ ಇದು 4 ಇಲ್ಲಿಗೆ ಬರುತ್ತೆ. ಮತ್ತೆ ಇದಕ್ಕೆ ಮಾರ್ಜಿನ್ ಬೇಕಲ್ಲ, ಅದು ಇಷ್ಟು. ಸೊ ಮಿಡಿಲ್ ಚೆಸ್ಟ್ ಪರ್ಫೆಕ್ಟ್ ಆಗಿ ಇಲ್ಲಿವರೆಗೂ ಬಂತು ಅಂದ್ರೆ ಕರೆಕ್ಟ್ ಆಗಿದೆ ಅಂತ. ಇಲ್ಲಿ ಹೆಂಗ್ ಗೊತ್ತಾ, ಇಲ್ಲಿ ಡಾಟ್ ಹಿಡಿತೀವಲ್ಲ, ಈ ಡಾಟ್ ಹಿಡಿದ್ರೆ ಇಲ್ಲಿ ಲೂಸ್ ಎಷ್ಟು ಬರುತ್ತೋ ಅಷ್ಟು ನಾವು ಇಲ್ಲಿ ಲೂಸ್ ಇಟ್ಕೊಂತಾ ಇದೀವಿ ಅಷ್ಟೇ. ಈ ಡಾಟ್ ಮಾರ್ಜಿನ್ ಕಟ್ ಮಾಡ್ಬಿಡ್ತಾ ಇದೀವಿ. ಆದ್ರೆ ಅಷ್ಟೇ ಪ್ರಿನ್ಸಸ್ ಕಟ್ ಶೇಪ್, ಅದಷ್ಟಲ್ಲೇ ನಮ್ಗೆ ನೀಟಾಗಿ ಶೇಪ್ ಅನ್ನೋದು ಕೂರ್ತದೆ. ನೋಡಿ ಈ ತರ ರೌಂಡ್ ಆಗಿ ಶೇಪ್ ಮಾಡ್ಕೋಬೇಕು. ನೀವು ನೀಟಾಗಿ ಒಂದ್ಸರಿ ನಮ್ಮ ಸ್ಟೈಲ್ ಅಲ್ಲಿ ಕಟ್ ಮಾಡಿ ಒಂದು ಫಿಟ್ಟಿಂಗ್ ಚೆಕ್ ಮಾಡ್ಕೊಳ್ಳಿ. ತುಂಬಾ ನೀಟಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಈ ತರ ಇಲ್ಲಿ ಸ್ವಲ್ಪ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋಬೇಕು. ಯಾಕಂತಂದ್ರೆ ಬೆಲ್ಟ್ ತರ ಅಲ್ಲಿ ಕುತ್ಕೋಬೇಕು, ಇಲ್ಲ ಅಂತಂದ್ರೆ ಲೂಸ್ ಬಂದ್ಬಿಡ್ತದೆ. ಅದಕ್ಕೋಸ್ಕರ ಬಲೂನ್ ತರ ಲೂಸ್ ಬಂದ್ಬಿಡ್ತದೆ ಅದು. ಅದಕ್ಕೋಸ್ಕರ ಇಲ್ಲಿ ಸ್ಟ್ರೈಟ್ ಆಗಿ ಸ್ವಲ್ಪ ಕಟ್ ಮಾಡ್ಕೋಬೇಕು. ಆಮೇಲೆ ಸ್ಕೇಲ್ ಕೆಳಗಡೆ ಇಟ್ಕೊಂಡು ಇಲ್ಲಿ ಸ್ವಲ್ಪ ಮಾರ್ಜಿನ್ ಬಿಟ್ಬಿಡಿ. ನೋಡಿ ಹಿಂಗೆ ಇಲ್ಲಿ ಕಟ್ ಮಾಡಿಬಿಟ್ಟು ಇಲ್ಲೊಂದು ನ್ಯಾಚ್ ಅನ್ನೋದು ಹಾಕ್ಬಿಡಿ.
ನೋಡಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಇದೆ ಅನ್ಸಿದ್ರೆ ಚೂರು ಹಂಗೆ ನೀಟಾಗಿ ಶೇಪ್ ರೌಂಡ್ ಶೇಪ್ ಆಗಿ ಕಟ್ ಮಾಡ್ಕೊಂಬಿಡಿ. ಎಷ್ಟಾಯ್ತು ಬಟ್ಟೆ ನೋಡಿ ಈ ತರ ಕೊಟ್ಟಿದ್ದಾರೆ. ಇದರಲ್ಲಿ ಮಿಷಿನ್ ಮೇಲೆ ಹೋಗ್ತಾ ಇದ್ರೆ ತುಂಬಾ ಕಷ್ಟನೇ ಹೊಲಿಯೋದು, ಆದ್ರೂ ಸಮೇತ ಇದರಲ್ಲೇ ಕಸ್ಟಮರ್ಗೆ ರೆಡಿ ಮಾಡ್ಕೊಡ್ಬೇಕು. ನೋಡಿ ಈ ತರ ಬುಟ್ಟ ಬುಟ್ಟ ತರ ಇದೆ. ಗೋಲ್ಡ್ ಜಿಪ್ ಹಾಕ್ತೀನಿ ಅಂದ್ರೆ ಬೇಡ, ನಮ್ಗೆ ಗೋಲ್ಡ್ ಜಿಪ್ ಆಗಿದೆ ಎತ್ ಕಾಣಿಸುತ್ತೆ, ನಮ್ಗೆ ಫೋಟೋದಲ್ಲಿ ಇರೋ ತನಕ ಹಾಕಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇದಕ್ಕೆ ಮ್ಯಾಚಿಂಗ್ ಜಿಪ್ ಅನ್ನೋದು ತಗೊಂಡ್ಬಂದಿನಿ. ಇದು ವೆಲ್ವೆಟ್ ಶೈನಿಂಗ್ ಇದೆ, ಬಟ್ ಈ ಕಲರ್ ಸಿಕ್ಕಿಲ್ಲ. ಈ ಎಕ್ಸ್ಟ್ರಾ ಪೀಸನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ನಾವು ಇದರಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನೋಡಿ ಪೀಸ್ನ ಕಟ್ ಮಾಡ್ಬಿಟ್ಟೆ. ಬ್ಯಾಕ್ ಹುಕ್ಸ್ ಆಗಿ ಇರೋದ್ರಿಂದ ನೋಡಿ ಎರಡು ಕಡೆ ಜೇಟ್ ಇರುತ್ತಲ್ಲ, ಇದು ಬ್ಯಾಕ್ ಕಡೆ ಇಟ್ಕೊಳ್ಳೋಣ. ನೋಡಿ ಈ ತರ ಇಟ್ಕೊಂಡ್ವಿ. ಈ ತರ ಇಟ್ಕೊಂಡು ಬ್ಯಾಕ್ ನ ಇಲ್ಲಿ ಇಟ್ಕೊಂಡ್ವಿ. ಇಟ್ಕೊಂಡು ಕಟ್ ಮಾಡೋಣ ಈ ತರ. ಮಿಷಿನ್ ಮೇಲೆ ಹೊಲಿಯೋದು ತುಂಬಾ ಕಷ್ಟನೇ, ಆದ್ರೂ ನೀಟಾಗಿ ಹೊಲಿಯೋಣ. ನೋಡಿ ಬ್ಯಾಕ್ ಇದು ಇಷ್ಟ ಆಯ್ತು, 2 ಪೀಸ್ ಆಯ್ತು. ನೋಡಿ ಈ ಕಡೆ ಫೋಲ್ಡಿಂಗ್ ಇರುತ್ತಲ್ಲ, ಇದನ್ನ ಹಿಂಗೆ ಜಸ್ಟ್ ಹಿಂಗೆ ತಿರ್ಸ್ಕೊಂಡ್ಬಿಟ್ರೆ ನಮ್ಗೆ ಇಲ್ಲಿ ಫ್ರಂಟ್ ಅನ್ನೋದು ಸಿಕ್ಕುತ್ತೆ. ನೋಡಿ ಈ ತರ ಬಟ್ಟೆ ಉಳಿಸ್ಬಿಟ್ಟು ನೀಟಾಗಿ ಒಂದ್ ಕಡೆಯಿಂದ ಕಟ್ ಮಾಡ್ಕೋಬೇಕು. ನೋಡಿ ಇದು ಫ್ರಂಟ್ ಆಯ್ತು. ಆಮೇಲೆ ಪ್ರಿನ್ಸಸ್ ಕಟ್ಗೆ ಬರ್ಬೇಕಲ್ಲ, ಮತ್ತೆ ಈ ಕಡೆ ಹಿಂಗೆ ಇಟ್ಕೊಂಡು ಇದನ್ನ ಇಷ್ಟ ಆಯ್ತು. ಇವಾಗ ನೋಡಿ ಇದನ್ನ ಜಿಪ್ ಇದ್ರಲ್ಲಿ ಹಾಕ್ಬಿಟ್ಟು ಪೇಪರ್ ಇಲ್ಲಿ ಹಾಕ್ಬಿಟ್ಟು ಇದನ್ನ ಜಸ್ಟ್ ಹಿಂಗ್ ಫೋಲ್ಡ್ ಮಾಡಿ ಹಿಂಗ್ ಕಟ್ಟಿ ಟೈಲರ್ ಕೊಟ್ಬಿಡ್ತೀನಿ. ಇದು ವಿಡಿಯೋ ಮಾಡೋಕ್ಕೋಸ್ಕರ ಇದು ನಾನೇ ಹೊಲಿತಾ ಇದ್ದೀನಿ. ಇವಾಗ ಯಾವ ತರ ಹೊಲಿಬೇಕು ಅಂತ ನೋಡೋಣ ಬನ್ನಿ. ಇದನ್ನ ಹೊಲಿಯೋಕ್ಕೂ ಮುಂಚೆ ನಾವು ನೋಡ್ಕೊಬಂದು ನೀವು ಜಸ್ಟ್ ಲೈನಿಂಗು ಒಂದ್ ಲೈನಿಂಗು ಈ ತರ ಫ್ರಿನ್ಸ್ ಕಟ್ಟು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ ಹಾಕೊಂಡ್ರೆ ಪ್ರಿನ್ಸಸ್ ಕಟ್ಟು ನೋಡಿ ಈ ತರ ಕರೆಕ್ಟ್ ಆಗಿ ಶೇಪ್ ಆಗಿ ಬರುತ್ತೆ. ಇಲ್ಲಿ ವೇಸ್ಟ್ ಹತ್ರ ಟೈಟ್ ಆಗಿ ಇಟ್ಕೊಂತದೆ. ಇಲ್ಲಿ ಮೇಲ್ಗಡೆ ನೋಡಿ ನೆಕ್ ಲೂಸ್ ಬರೆದ್ರೆ ಇದನ್ನ ಈ ತರ ಇಟ್ಕೊಂತದೆ. ಇದಕ್ಕೆ ಕಪ್ಸ್ ಅಟ್ಯಾಚ್ ಮಾಡ್ಕೊಬೇಕು. ಫಸ್ಟ್ ಮೊದಲನೇದಾಗಿ ನೋಡಿ ಈ ಸೈಜ್ಗೆ ತಕ್ಕಂಗೆ ಕಪ್ ತಗೋಬೇಕು. ನೋಡಿ ಮಿಡಿಲ್ ಪಾಯಿಂಟ್ ಅಲ್ಲಿ ಈ ತರ ಡಾಟ್ ಮಾರ್ಕ್ ಹಾಕೊಬೇಕು. ಅದೇ ರೀತಿ ಇದಕ್ಕೂ ಅಷ್ಟೇ. ಈಗ ನಾವು ಫಸ್ಟ್ ನ್ಯಾಚ್ ಹಾಕಿರ್ತೀವಿ, ನೋಡ್ಕೋಬಹುದು ಇಲ್ಲಿ ನ್ಯಾಚ್ ಹಾಕಿರ್ತೀವಿ, ಇಲ್ಲಿ ಕಪ್ಸ್ ಅಟ್ಯಾಚ್ ಮಾಡ್ಕೋಬೇಕು ಅಂತ. ಇದು ಅಷ್ಟೇ ಇಲ್ಲಿ. ಮತ್ತೆ ಅದೇ ರೀತಿ ಎರಡು ಕಡೆ ಈ ತರ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಮೊದಲನೇದಾಗಿ ಹಿಂಗ್ ಇಕ್ಕೊಂಡು ಫುಲ್ ರೌಂಡ್ ಕಪ್ಸ್ ಅಟ್ಯಾಚ್ ಮಾಡ್ಕೋಬಹುದು. ಇಲ್ಲಿ ಸೆಂಟ್ರಲ್ ಮಾತ್ರ ಹಿಂಗ್ ಕೊಡ್ಕೋಬಹುದು. ನಾವು ಸೆಂಟ್ರಲ್ ಮಾತ್ರ ಅಟ್ಯಾಚ್ ಮಾಡೋದು, ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಸುತ್ತನು ಹಿಂಗ್ ಇಕ್ಬಿಟ್ಟು ಹಿಂಗ್ ಹೊಲಿಗೆ ಅನ್ನೋದು ಹಾಕೊಂತಾರೆ. ಅದನ್ನು ಹಾಕೋಬಹುದು, ಇದನ್ನು ಹಾಕೋಬಹುದು. ನಿಮಗೆ ಕೇಳಿದ ಯಾವ್ದು ಕಂಫರ್ಟ್ ಸರ್ ಅಂತಂದ್ರೆ ನನ್ನ ಪ್ರಕಾರ ಇದೇ ಕಂಫರ್ಟ್ ಆಗಿರುತ್ತೆ ಅಂತ ನಾನು ಇದನ್ನೇ ಜಸ್ಟ್ ಒಂದು ಸೆಂಟ್ರಲ್ ಮಾತ್ರ ಅಟ್ಯಾಚ್ ಮಾಡ್ಕೊಂತೀನಿ ಅಷ್ಟೇ. ನೋಡಿ ಈ ತರ ಇಟ್ಕೊಂಡು ನೋಡಿ ಈ ತರ ಕರೆಕ್ಟ್ ಆಗಿ ಎರಡಕ್ಕೂ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಈ ತರ ಸ್ವಲ್ಪ ರಫ್ ಹೊಡ್ಕೊಂತೀವಿ. ನೋಡಿ ಇಲ್ಲೊಂದರ ಚೆಸ್ಟ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ನೋಡಿ ಈ ತರ ಮಾತ್ರ. ನೋಡಿ ಈ ಕಡೆ ನೋಡ್ಕೋಬಹುದು ಎಷ್ಟು ನೀಟಾಗಿ ಅಟ್ಯಾಚ್ ಆಗುತ್ತೆ. ಮತ್ತೆ ಅದೇ ರೀತಿ ಈ ಕಡೆನೂ ಸೇಮು. ಮಿಡಲ್ ಪಾಯಿಂಟ್ ಕರೆಕ್ಟ್ ಆಗಿ ನೋಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಸ್ವಲ್ಪ ಅಪ್ ಡೌನ್ ಆಗ್ತೀರಾ ನೋಡ್ಕೊಳ್ಳಿ. ಹಿಂಗ್ ಮೇಲೆ ಎತ್ಕೊಂಡು ನೋಡಿ ಈ ತರ ಬರುತ್ತೆ. ನೋಡಿ ಡಿಸ್ಟೆನ್ಸ್ ನೋಡ್ಕೋಬಹುದು ನೀವು. ಈ ತರ ಇಟ್ಕೊಂಡೆ ನೋಡ್ಕೊಳ್ಳಿ. ನೋಡಿ ನಾವು 8 ಇಂಚ್ ಮಾರ್ಕ್ ಮಾಡ್ಕೊಂಡ್ವಿ, 8 ಇಂಚು ಬರ್ತಾ ಇದೆ. ಇವಾಗ ಇದು ಒರಿಜಿನಲ್ ಮೇಲೆ ಇಟ್ಕೊಂಡು ಯಾವ್ದು ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ ಇದು ಅಷ್ಟೇ
ವೆಲ್ವೆಟ್ಗೆ ಒಂದು ಲೈನಿಂಗ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ನೋಡಿ ಇಷ್ಟು ಪಾಯಿಂಟ್ ಇಟ್ಕೊಂಡು ನೀಟಾಗಿ ಹೊಲ್ಕೊಂಡಿದ್ದೀನಿ. ಅದೇ ರೀತಿ ಜಸ್ಟ್ ಇದನ್ನ ಹಿಂಗೆ ಇಟ್ಬಿಟ್ಟು ಸುತ್ತ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಇದು ಸಣ್ಣದೊಂದು ಟ್ರಿಕ್ಸ್ ಇದೆ. ಈ ಕಡೆ ಮಾತ್ರ ಸ್ವಲ್ಪ ಮೇಲ್ಗಡೆ ಬಟ್ಟೆ ಎಳ್ಕೋಬೇಕು. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಯಾವಾಗೂ ಅಷ್ಟೇ ನೋಡಿ ಈ ತರ ಇಟ್ಕೊಂಡು ಆರ್ಮೋಲಿಂದ ಹಿಡಿದು ಸುತ್ತ ಮತ್ತೆ ಇಲ್ಲಿ ಆರ್ಮೋಲ್ವರೆಗೂ ಒಂದು ಲೈನ್ ಹಾಕಬೇಕು. ಆಮೇಲೆ ಸ್ಟ್ರೈಟ್ ಹಾಕೋಬೇಕು. ಈ ಪೋರ್ಷನ್ ಅಲ್ಲಿ ಮಾತ್ರ ಈ ಸೈಡ್ ಇರುತ್ತಲ್ಲ, ಈ ಪೋರ್ಷನ್ ಮಾತ್ರ ಈ ಮೇಲ್ಗಡೆ ಬಟ್ಟೆ ಹಿಂಗೆ ಎಳ್ಕೋಬೇಕು. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ 5ನೇ ನಂಬರ್ ಅಲ್ಲಿ ಇಟ್ಕೊಂಡು ಇದನ್ನ ಹೊಲ್ಕೊಳ್ಳಿ. ಹೊಲ್ಕೊಬೋದು, ಇಲ್ಲಾಂದ್ರೆ ಹೊಲ್ಕೊಳ್ಳೋಣ. ಇದೆ 5ನೇ ನಂಬರ್ ಇಟ್ಕೊಳ್ಳಿ, ಯಾಕಂದ್ರೆ ಲೈನಿಂಗ್ ಅಟ್ಯಾಚ್ ಮಾಡ್ತದಲ್ಲ ಅದರಿಂದ. ಮತ್ತೆ ಇದು ವೆಲ್ವೆಟು ಅಷ್ಟೇ, ತುಂಬಾ ಲೈನಿಂಗ್ ಅಟ್ಯಾಚ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ, ತುಂಬಾ ಕಷ್ಟ ಆಗ್ಬಿಡ್ತದೆ. ಅದಕ್ಕೆ ಏನ್ ಮಾಡ್ಕೋಬೇಕು ಅಂದ್ರೆ ನಾವು ಮಕ್ಕಕ್ಕೆ ಹಾಕೊಂತೀವಿಲ್ಲ ಪೌಡ್ರು, ಅದನ್ನ ಈ ಟೇಬಲ್ ಮೇಲೆ ಸ್ವಲ್ಪ ಹಿಂಗೆ ಉದುರಿಸ್ಬಿಟ್ಟು ಹೊಲ್ಕೊಂಡ್ರೆ ಸ್ವಲ್ಪ ಈಸಿಯಾಗಿ ಬಟ್ಟೆ ಹೋಗುತ್ತೆ. ಇಲ್ಲಾಂದ್ರೆ ಲೈನಿಂಗ್ ಅಟ್ಯಾಚ್ ಮಾಡ್ಬೇಕಂತ ತಿರ್ಕೊಳ್ಳೋದು, ರಿಂಕಲ್ಸ್ ಬರೋದು ಇದೆಲ್ಲ ಸುಮಾರು ಬರುತ್ತೆ. ಯಾವುದೇ ಬಟ್ಟೆ ಒಂದೊಂದು ಬಟ್ಟೆ ಮಿಷಿನ್ ಮೇಲೆನೆ ಹೋಗಲ್ಲ, ಅವಕ್ಕೆಲ್ಲ ಪೌಡರ್ ಹಾಕೋಬೇಕು. ಇಲ್ಲಾಂದ್ರೆ ಒಂದೊಂದರಲ್ಲಿ ನ್ಯೂಸ್ ಪೇಪರ್ ಅನ್ನ ಟೇಬಲ್ಗೆ ಅಂಟಿಸ್ಬಿಟ್ಟು ಆಮೇಲೆ ಹೊಲ್ಕೊಂತೀವಿ. ಈ ತರ ಸ್ವಲ್ಪ ಟ್ರಿಕ್ಸ್ ಇರುತ್ತೆ. ನಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಮ್ಗೆಲ್ಲ ರೀತಿ ಈಸಿ ಆಗಿರುತ್ತೆ. ಎಲ್ಲಾ ತರದ ಬಟ್ಟೆನೂ ಹೊಲ್ಕೊಂಡ್ ಬಂದ್ಬಿಟ್ಟಿವಿ. ಅದಕ್ಕೆ ಯಾವ ಬಟ್ಟೆ ಕೊಟ್ಟನು ನಾವು ಗುಂಡ್ಪಿನೇ ಆಗ್ಲಿ ಇವೆಲ್ಲ ಯಾವ್ದನ್ನು ಅಟ್ಯಾಚ್ ಮಾಡಲ್ಲ. ಹಂಗೆ ಡೈರೆಕ್ಟ್ ಆಗಿ ಹೊಲ್ಕೊಂಡ್ಬಿಡ್ತೀನಿ. ಮತ್ತೆ ಕೆಳಗಡೆದು ನೋಡಿ ಸ್ವಲ್ಪ ಹೋಗೋದೇ ಇಲ್ಲ ಅಂತ ಇದು. ಇದನ್ನ ಸ್ವಲ್ಪ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಮೈನ್ ಇದ್ರಲ್ಲಿ ಜಿಪ್ ಅಟ್ಯಾಚ್ ಮಾಡೋದೇ ಇರೋದು, ಫ್ರಂಟ್ ಏನ್ ಬರೋ. ಫ್ರಂಟ್ ಸುಮ್ಮನೆ ನಿಮ್ಗೆ ತೋರ್ಸೋಕೋಸ್ಕರ ಮಾಡಿದ್ದಷ್ಟೇ. ನೋಡಿ ಇಷ್ಟಾಯ್ತು ನೋಡಿ. ಇದನ್ನ ಮಾರ್ಜಿನ್ ಈ ಕಡೆ ಹೇಳ್ಕೊಳ್ಳಿ, ಹಿಂಗೆ ಹೇಳ್ಕೊಂಡು ಫ್ರಂಟ್ ಅಲ್ಲಿ ಹಿಂಗೆ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಕಲರ್ಫುಲ್. ಆಮೇಲೆ ನೋಡಿ ಈ ತರ ರಿಂಕಲ್ಸ್ ಎಲ್ಲ ಬರ್ತಾ ಇರುತ್ತಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಸ್ವಲ್ಪ ಹಿಂಗೆ ಹೇಳ್ಕೋಬೇಕು. ಮೇಲ್ಗಡೆ ಬಟ್ ನೋಡಿ ಇಲ್ಲಿ ಮಿಡಿಲ್ ಅಲ್ಲಿ ಕರೆಕ್ಟ್ ಆಗಿರ್ಬೇಕು. ಇದನ್ನ ಹಿಂಗೆ ಇಟ್ಕೊಂಡು ಸೆಂಟ್ರಲ್ ಮಾತ್ರ ಇದನ್ನ ಹಿಂಗೆ ಹೇಳ್ಕೊಂಡು ಹಿಂಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು. ಯಾಕಂದ್ರೆ ಸ್ವಲ್ಪ ಲೂಸ್ ಬಂದ್ಬಿಟ್ರೆ ಕಪ್ಸು ಸೇಫ್ ಆಗಿ ನೀಟಾಗಿ ಕೂರಲ್ಲ. ಅದರಿಂದ ಈ ಸಣ್ಣ ಚಿಕ್ಕ ಟ್ರಿಕ್ಸ್ ಇದ್ರೆ ನೋಡು, ಈ ಕಡೆ ನೋಡಿ ಎಲ್ಲಿ ಲೂಸ್ ಬರ್ತದೆ ಅಲ್ಲಿ ನೋಡಿ ನೀಟಾಗಿ ಶೇಪ್ ಆಗಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಚಿಕ್ಕ ಟ್ರಿಕ್ಸ್. ಇದು ಈ ಕಡೆನೂ ಅಷ್ಟೇ. ಮೇಲ್ಗಡೆ ಮಾತ್ರ ಹಂಗೆ ಹೇಳ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಬಿಡ್ತೀವಿ. ಇದು ರೆಡಿ ಮಾಡ್ಕೊಬೇಕು.
ನೋಡಿ ಸೈಡ್ ಎಲ್ಲ ಹೊಲ್ದ್ಮೇಲೆ ನೋಡಿ ಇಲ್ಲಿ ಸೈಡ್ ಹೊಲ್ದ್ಮೇಲೆ ಹಾಕೊಂಡಾಗ ಸ್ವಲ್ಪ ಹಿಂಗ್ ಓಪನ್ ಅನ್ನೋದಾಗುತ್ತೆ, ಯಾಕಂದ್ರೆ ಫ್ಲಾಟ್ ಆಗಿರಲ್ವಲ್ಲ, ಅದರಿಂದ ನೋಡಿ ನೀಟಾಗಿ ಹಿಂಗ್ ಶೇಪ್ ಆಗಿ ಕುತ್ಕೊಂತದೆ. ಇಲ್ಲಿ ನೋಡ್ಕೋಬಹುದು ನೀವು ಮೆಜರ್ಮೆಂಟ್ ನ 36 ಅಂದ್ರೆ 18 ಬರಬೇಕು ನೋಡಿ, ಕರೆಕ್ಟ್ ಆಗಿ 18 ಅನ್ನೋದು ನಮ್ಗೆ ಇಲ್ಲಿ ಬರ್ತಾ ಇದೆ ಮೆಜರ್ಮೆಂಟ್. ಇವಾಗ ನೋಡಿ ಇಲ್ಲಿ ಶೋಲ್ಡರ್ ಟಚ್ ಮಾಡ್ಕೊಂಡು ಇದನ್ನ ಇದೇ ತರ ಶೇಪ್ ಆಗಿ ನಾವು ಎಮ್ಮಿಂಗ್ ಪಟ್ಟಿ ಕಟ್ಟಿ ತಿರ್ಗಿಸ್ಬಿಡ್ತೀವಿ. ಅದೇ ರೀತಿ ಇದು ಬ್ಯಾಕ್ ರೆಡಿ ಆಗಿದೆಯಲ್ಲ, ಫ್ರಂಟ್ ತೋರಿಸ್ತೀನಿ ನೋಡ್ಕೊಳ್ಳಿ. ಫ್ರಂಟ್ ರೆಡಿ ಆಯ್ತು, ಬ್ಯಾಕ್ ಸಾರಿ, ಬ್ಯಾಕ್ ಅಷ್ಟೇ ಜಸ್ಟ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಈ ಟಾಟ್ ಹೊಡೆದಿದ್ದೀನಿ. ಈ ತರ ಇವಾಗ ಕಟ್ಟಿದ್ವಲ್ಲ ಎಮ್ಮಿಂಗ್ ಪೀಸ್ ಈ ತರ ಕಟ್ಕೊಂಡು ಇಲ್ಲೊಂದು ಪಟ್ಟಿ ಅನ್ನೋದು ಈ ತರ ಕಟ್ಟಿದ್ದೀನಿ. ಇವಾಗ ಇಲ್ಲಿ ಮೇಲೆನೆ ಈ ಜಿಪ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಫಸ್ಟ್, ಯಾಕಂದ್ರೆ ಮತ್ತೆ ಜಿಪ್ ಅಟ್ಯಾಚ್ ಮಾಡಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಫ್ರಂಟ್ ಬ್ಯಾಕ್ ಎಲ್ಲ ಅಟ್ಯಾಚ್ ಮಾಡಾದ್ಮೇಲೆ ನೋಡಿ ಫಸ್ಟ್ ಈ ಜಿಪ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ತರ ಇಟ್ಕೊಂಡು ನೋಡಿ ಇಲ್ಲಿ ಸ್ವಲ್ಪ ಡಬಲ್ ಟೆನ್ಷನ್ ಹಾಕೊಂಡ್ರೆ ನೀಟಾಗಿ ಕೂರಲ್ಲ, ಇಲ್ಲಿ ಮಾತ್ರ ಸ್ವಲ್ಪ ಸಿಂಗಲ್ ಟೆನ್ಷನ್ ಹಾಕೊಂಡು ಹಿಂಗ್ ಹೊಲ್ಕೊಂಡು ಹೋಗ್ಬೇಕು. ಅದಾದ್ಮೇಲೆ ನಾವು ಡಬಲ್ ಟೆನ್ಷನ್ ಹಾಕೊಂಡ್ರು ಹೊಲ್ಕೊಬಹುದು. ನೋಡಿ ಈ ಕಡೆ ಪುಟ್ಟಿ ಇರ್ಬೇಕಲ್ಲ, ನೋಡಿ ಇದ್ರ ಮೇಲೆ ಹಿಂಗ್ ಕುತ್ಕೊಂಡ್ರೆ ನೋಡಿ ಇದ್ರ ಪಕ್ಕದಲ್ಲಿ ಹಿಂಗ್ ಕುತ್ಕೊಂಡ್ರೆ ಹೊಲಿಗೆ ಇದ್ರ ಪಕ್ಕದಲ್ಲಿ ಕರೆಕ್ಟ್ ಆಗಿ ಬೀಳುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲೊಂದು ನೆಟ್ ತೆಗೆದ್ರೆ ಡಬಲ್ ಫುಟ್ ಹೋಗ್ಬಿಡುತ್ತೆ. ಆಯ್ತು. ಇವಾಗ ನೋಡಿ ಇದನ್ನ ಸಪ್ರೇಟ್ ತಗೊಂಡ್ಬಿಡಿ, ಏನಾಗಲ್ಲ. ನೋಡಿ ಇದನ್ನ ಮೇಲೆ ಎತ್ತಿ ಇದನ್ನ ಒಂದೊಂದ್ ಕಡೆ ಒಂದೊಂದು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಈ ತರ ಇದು ಬ್ಯಾಕು ಸರಿಯಾಗಿ ಸ್ಟಿಚ್ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಆಮೇಲೆ ಎಮ್ಮಿಂಗ್ ಅಲ್ಲಿ ಸ್ವಲ್ಪ ಮಾಡ್ಕೋಬೇಕಾಗುತ್ತೆ. ಈ ಕಡೆಗೆ ಇಟ್ಟು ನೋಡಿ ನೀಟಾಗಿ ಬರೀ ಜಿಪ್ ಮಾತ್ರ ಕಾಣಿಸ್ಬೇಕು ನೋಡಿ, ಹಿಂಗೆ ಹೇಳಿದ್ರೆ ಆ ಥರ ನೀಟಾಗಿ ಹೊಲ್ಕೋಬೇಕು. ಈ ಕಡೆ ಹೊಲ್ದಾಗ ಈ ಕಡೆ ಟೆನ್ಷನ್ ಹಾಕೊಂಡ್ವಿ, ಇನ್ನೊಂದ್ ಕಡೆ ಹೊಲ್ದಾಗ ಇನ್ನೊಂದು ಟೆನ್ಷನ್ ಅನ್ನೋದು ಹಾಕೋಬೇಕಾಗುತ್ತೆ. ನೋಡಿ ಈ ಕಡೆ ಹೊಲ್ದಾಗ ಈ ಕಡೆ ಪುಟ್ಟನ್ನ ಹಾಕೊಂಡಿದ್ವಿ, ಇವಾಗ ಈ ಕಡೆ ಪೀಸ್ ದೊಲಿತೀವಲ್ಲ ನೋಡ್ಕೋಬಹುದು ನೀವು, ಇದು ಈ ಕಡೆ ಬರುತ್ತೆ. ಇವಾಗ ಈ ತರ ಇಟ್ಕೊಂಡು ಹೊಲ್ಕೊಬೇಕಿದು, ಈ ತರ ಇದ್ರಲ್ಲೇ ಹೊಲ್ಕೊಬೋದಂತ ನೀವು ಕೇಳ್ಬೋದು. ಹೊಲಿಬೋದು, ಏನು ತೊಂದರೆ ಇಲ್ಲ. ನಾವು ಉಲ್ಟಾ ಇಟ್ಕೊಂಡು ಈ ಕಡೆಯಿಂದ ಹಿಂಗ್ ಹೊಲ್ಕೊಂಡು ಹೋಗ್ತೀವಲ್ಲ, ಈ ಜಾಯಿಂಟ್ ಈ ಪಿನ್ನು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರಲ್ಲ ಎಡ್ಜ್ ಅಲ್ಲಿ, ಇದು ಕೆಳಗಡೆ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ. ಅದಕ್ಕೋಸ್ಕರ ಕೆಳಗಡೆಯಿಂದಾನೆ ಹೊಲ್ಕೊಂಡ್ ಬಂದ್ರೆ ಮೇಲ್ಗಡೆ ಸ್ವಲ್ಪ ಅಪ್ ಡೌನ್ ಹಾಕಿದ್ರೆ ಇದು ಹಲ್ಲುಗಳನ್ನ ಕಿತ್ತಾಕ್ಬಿಟ್ಟು ನೀಟಾಗಿ ಅಟ್ಯಾಚ್ ಮಾಡ್ಕೊಂತೀವಿ. ಅದಕ್ಕೋಸ್ಕರ ಇವಾಗ ಮತ್ತೆ ಟೆನ್ಷನ್ ಚೇಂಜ್ ಮಾಡ್ಬೇಕು. ಅದಕ್ಕೇನೆ ಪ್ರತಿಯೊಂದು ನೀಟಾಗಿ ಹೊಲ್ಕೋಬೇಕು, ಲೆಫ್ಟ್ ರೈಟ್ ಚೇಂಜ್ ಮಾಡ್ಕೊಂಡು. ಅದಕ್ಕೆ ಲೆಫ್ಟು ರೈಟು ಎರಡೂನು ನಾವು ಯಾವಾಗ ರೆಡಿ ಇಟ್ಕೊಂಡಿರ್ತೀವಿ. ಎರಡು ಟೆನ್ಷನ್ ಇರುತ್ತೆ, ಫುಲ್ ಟೆನ್ಷನ್ ಎರಡು, ಲೆಫ್ಟ್ ಸಿಂಗಲ್, ಹಾಫ್ ಟೆನ್ಷನ್ ಎರಡೂನು. ಇಷ್ಟಾಯ್ತು. ಇವಾಗ ಈ ಸೈಡ್ ಹೊಲ್ಕೊಂಡ್ವಲ್ಲ, ಇವಾಗ ಈ ಸೈಡ್ನ ಹಿಂಗೆ ಹೊಲ್ಕೊಂಡ್ ಬರೋಣ. ಹಿಂಗೆ ಹೊಲ್ದ್ಬಿಟ್ಟು ಆಮೇಲೆ ಜಿಪ್ ಎಲ್ಬಿಟ್ಟು ಇಲ್ಲ ಹಲ್ಲುಗಳನ್ನ ಕಿತ್ತಾಕ್ಬಿಟ್ಟು ಜಾಯಿಂಟ್ ಮಾಡ್ಬೇಕು. ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡ್ಕೋಬಹುದು, ನೀಟಾಗಿ ಒಂದೇ ಸಮ ಬರ್ಬೇಕು. ವೆಲ್ವೆಟ್ ಆದ್ರೂ ಸಮೇತ ಯಾವ ಬಟ್ಟೆ ಆದ್ರೂ ನೀಟಾಗಿ ಒಂದೇ ಸಮ ಬರಬೇಕು.
ಇವೆ ಎಲ್ಲ ಬಟ್ಟೆಗಿಂತ ವೆಲ್ವೆಟ್ ಸ್ವಲ್ಪ ಕಷ್ಟನೇ ಹೊಲಿಯೋದು. ಮಿಷಿನ್ ಮೇಲೂ ಸರಿಯಾಗಿ ಹೋಗಲ್ಲ, ಮತ್ತೆ ರಿಂಕಲ್ಸ್ ಜಾಸ್ತಿ ಅನ್ನೋದು ಬಂದ್ಬಿಡ್ತದೆ ಅದಕ್ಕೆ. ನೋಡಿ ಮತ್ತೆ ದಾರ ಕಟ್ ಮಾಡ್ಕೊಂಡು ಈ ತರ ಹೊಲ್ಕೊಂಡಿದ್ವಿ. ಇವಾಗ ನೋಡಿ ರಿಂಕಲ್ಸ್ ಬಂದಿಲ್ಲ ಎರಡು ಕಡೆ. ಜಿಪ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳೋಣ, ಅಂದ್ರೆ ಒಂದೇ ಲೆವೆಲ್ ಆಗಿ ಬಂದಿದೆಯಾ ಅಂತ ನೋಡ್ಕೊಳ್ಳೋಣ. ನೋಡಿ ಹಿಂಗೆ ಅಟ್ಯಾಚ್ ಮಾಡಿದ್ವಿ. ನೋಡಿ ನೋಡ್ಕೋಬೋದು ನೀವು, ಸ್ವಲ್ಪ ಅಪ್ ಅಂಡ್ ಡೌನ್ ಅನ್ನೋದು ಬಂದಿದೆ ನೋಡಿ ನೀವು. ನೋಡಿ ಇದನ್ನ ಸ್ವಲ್ಪ ಹಿಂಗೆ ಎಳೆದಿ ಅಟ್ಯಾಚ್ ಮಾಡಬೇಕು. ಲೈಟಾಗಿ ರಿಂಕಲ್ಸ್ ನಿಮ್ಗೆ ಗೊತ್ತಾಗ್ಬಿಡ್ತದೆ ನೋಡಿ, ಇಲ್ಲಿ ಎತ್ಕೊಂತ ಇದೆ. ಇವಾಗ ಎಲ್ಲಿವರೆಗೂ ಕರೆಕ್ಟಾಗಿ ಬರುತ್ತೆ ಅಂತ ನೋಡಿಕೊಂಡು ಅದನ್ನ ನೋಡಿ, ಇಲ್ಲಿಂದ ಸ್ವಲ್ಪ ಟ್ರಿಕ್ಸ್ ಜಾಸ್ತಿ ಇರುತ್ತೆ, ಹುಷಾರಾಗಿ ಇದು ಮಾಡಬೇಕು. ಇವಾಗ ನೀವು ಅದನ್ನೇನು ಬಿಚ್ಚೋ ಅವಶ್ಯಕತೆ ಏನಿರಲ್ಲ, ಕರೆಕ್ಟಾಗಿ ಒಂದೇ ಸಮ ಇಟ್ಕೊಂಡು ಹಿಂಗೆ ಕಟ್ ಮಾಡಿ ಬಿಸಾಕಿ ಅಷ್ಟೇ. ಇವಾಗ ನೀವು ಕೇಳ್ಬೋದು, ಹಿಂಗೆ ಜಿಪ್ಪಿಂಗ್ ಕಟ್ ಮಾಡ್ಬಿಟ್ರೆ ಹಿಂಗೆ ಎಳೆದ ಮೇಲೆ ಬಂದ್ಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, ಇದು ಲೆವೆಲ್ ಆಗಿದೆ ಅಂತ ನೋಡ್ಕೊಬೇಕು. ಲೆವೆಲ್ ಆಗಿದೆ. ಇವಾಗ ಇದನ್ನ ಕಲರ್ ಏನೋ ಇಲ್ಲ ಅಟ್ಯಾಚ್ ಮಾಡ್ಬಿಡ್ತೀವಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕು, ಇಲ್ಲಿ ಹೊಲಿಯೋದಕ್ಕೆ ಇದು ಅಲ್ಲಿಗೆ ಅಡ್ಡ ಬರುತ್ತೆ, ಫೋಲ್ಡ್ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಕಟಿಂಗ್ ಪೇರಲ್ಲಿ ಈ 1 2 3 ನೋಡಿ ಹಿಂಗೆ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಬಂದ್ಬಿಡ್ತದೆ ಇದು ನೋಡಿ. ಮತ್ತೆ ಇದನ್ನು ಸೇರಿಸಿ ಫೋಲ್ಡ್ ಮಾಡಿದ್ರೆ ಸರಿಯಾಗಿ ಬರಲ್ಲ ಮಾರ್ಜಿನ್ಗೆ, ಅದಕ್ಕೆ ತುದಿಯಲ್ಲಿ ಇಟ್ಕೊಂಡು ನೋಡಿ ಹಿಂಗೆ ಪಟ್ಟ ಅಂದ್ರೆ ಬಂದ್ಬಿಡ್ತದೆ. ನೋಡಿ ಇದೇ ರೀತಿ ಒಂದು 3 ಕಿತ್ತಾಕ್ಬಿಡಿ. ನಾವು ಎಷ್ಟು ಫೋಲ್ಡ್ ಮಾಡ್ಕೊಂತೀವೋ ಅಷ್ಟು ಸಿಗಲ್ಲ ಅಂತದಿದ್ದು ನೋಡಿ. ಇವಾಗ ಇದ್ರ ಮೇಲೆ ಟೆನ್ಷನ್ ಹೋಗುತ್ತೆ, ಇಷ್ಟು ಸಾಕು ಇದು. ಈ ಕಡೆನೂ ಅಷ್ಟೇ, ಅಲ್ಲಿವರೆಗೂ ಜಿಪ್ಪು ಹುಷಾರಾಗಿ ನೋಡ್ಕೊಳ್ಳಿ. ಹಿಂಗೆ ಹೇಳಿದ್ರೆ ಬಂದ್ಬಿಟ್ರೆ ಮತ್ತೆ ಸೇರ್ಸಕ್ಕಾಗಲ್ಲ, ಬರೀ ಸ್ವಲ್ಪ ರಿಸ್ಕ್ ತಗೋಬೇಕು ಅದಕ್ಕೆ. ಒಂದೊಂದು ಬರೋದೇ ಇಲ್ಲ ಅಂತ ಪ್ರೆಸ್ ಮಾಡಿದ್ರೆ. ಟೆನ್ಷನ್ಗೆ ಆಗೋಷ್ಟು ಇಲ್ಲಿ 3-4 ಕಲ್ಲು ಕಿತ್ತಾಕ್ಬೇಕಾಗುತ್ತೆ ಅಷ್ಟೇ, ಜಾಸ್ತಿನಿಲ್ಲ. ನೋಡಿ ಈ ಥರ ನೋಡಿ. ಇವಾಗ ಆರಾಮಾಗಿ ಟೆನ್ಷನ್ ಹೋಗುತ್ತೆ. ಇವಾಗ ಇನ್ನೊಂದ್ಸಲ ಸ್ಲೋ ಆಗಿ ಎಳ್ಕೊಂಡು ನೋಡಿ, ಜೋರ ಪಟ್ಟಂತ ಎಲ್ಲಿ ಬಿಡುವೆ ನೋಡಿ, ಒಂದೇ ಸಮ ಬಂತು. ಇವಾಗ ಏನು ಮಾಡ್ಬೇಕಂತಂದ್ರೆ, ಇದು ಜಿಪ್ಪಿಂಗ್ ಇರಲಿ, ಫಸ್ಟ್ ನಮ್ಗೆ ಇದು ಫಿನಿಶ್ ಆಗಬೇಕು. ನಾವು ರೆಡಿ ಮಾಡಿರೋಂಥದ್ದು ಫ್ರಂಟ್ ಇದೆಯಲ್ಲ ನೋಡಿ, ಕಪ್ಸು ಈ ಕಡೆ ಇರುತ್ತೆ, ಇದ್ರ ಮೇಲೆ ಹಿಂಗೆ ಇಟ್ಕೊಂಡು ನಾವು ಇದನ್ನ ನೋಡಿ, ಈ ಶೋಲ್ಡರ್ ಇಲ್ಲಿ ಗ್ಯಾಪ್ ಇಷ್ಟಾಗಲ ಇರುತ್ತೆ. ಇದನ್ನ ಏನ್ ಮಾಡ್ಬೇಕು ಸರ್ ಅಂತ ನೀವು ಏನು ಇದು ಮಾಡಿ ಚಿಂತೆ ಮಾಡಿಬಿಡ್ರಿ, ಇದಿಷ್ಟೇ ನಮ್ಗೆ ಶೋಲ್ಡರ್ ಬರುತ್ತೆ. ಈ ತುದಿಯಲ್ಲಿ ಇಷ್ಟು, ಈ ತುದಿಯಲ್ಲಿ ಇಷ್ಟು ಶೋಲ್ಡರ್ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಓರ್ಲಾಕ್ ಕೊಡ್ಕೊಂಡು ಇದನ್ನ ಹಾರ್ಮೋಲ್ನ ಕ್ರಾಸ್ ಪಟ್ಟಿ ತರ ಫಿನಿಶ್ ಮಾಡ್ಕೊಂಡು ಬರೋಣ. ಅದಕ್ಕೆ ಮುಂಚೆ ಟೆನ್ಷನ್ನ ಚೇಂಜ್ ಮಾಡಬೇಕು. ತುದಿಯಲ್ಲಿ ಇಟ್ಕೊಂಡು ಒಂದು ಮಾಮೂಲಿ ರೆಗ್ಯುಲರ್ ನಾವು ಪಾಯಿಂಟೆಡ್ ಸಿಂಗಲ್ ಟೆನ್ಷನ್ ಅಷ್ಟು ಮಾರ್ಜಿನ್ ಇಟ್ಕೊಂತೀವಲ್ಲ, ಅಷ್ಟನ್ನ ಇಟ್ಕೊಬೇಕು. ಮತ್ತೆ ಈ ಕಡೆನೂ ಅಷ್ಟೇ, ನಾವು ಶೋಲ್ಡರ್ ಇಲ್ದಿರ ನೀಟಾಗಿ ಸ್ವಲ್ಪ ಕಟ್ ಮಾಡಿಬಿಟ್ಟವಲ್ಲ, ಅಷ್ಟನ್ನೇ ಸೇಮ್ ಅಟ್ಯಾಚ್ ಮಾಡ್ಕೊಬೇಕು. ನೋಡಿ ಅಟ್ಯಾಚ್ ಮಾಡ್ಕೊಂಡ್ವಿ. ಇವಾಗ ಇದು ಸ್ವಲ್ಪ ಓವರ್ಲಾಕ್ ಕೊಡ್ಕೊಂಡು ಬರೋಣ. ನೋಡಿ ಈ ಥರ ಬಂತು.
ಇಲ್ಲೂ ಕಲರ್ ಬರುತ್ತೆ, ಈ ಕಡೆನೂ ಫ್ರಂಟಲ್ಲೂ ಕಲರ್ ಬರುತ್ತೆ. ಇವಾಗ ಇದನ್ನ ಎಮ್ಮಿಂಗ್ ಪೀಸ್ ಕಟ್ಕೊಂಡು ನೀಟಾಗಿ ಫಿನಿಶ್ ಮಾಡ್ಕೊಂಡು 1-2 ಮಿನಿಟ್ಸ್ ಬಂದ್ಬಿಡ್ತೀನಿ ರೀ. ನೋಡಿ ಈ ತರ ನೋಡ್ಕೋಬೋದು ನೀವು. ಈ ತರ ಇದು ಫಿನಿಶಿಂಗ್ ಆಯ್ತು. ಇವಾಗ ಇದನ್ನ ಕಲರ್ ಅಟ್ಯಾಚ್ ಮಾಡೋಣ ಬನ್ನಿ. ನೋಡಿ ಈ ತರ ಫುಲ್ ಕ್ಲೋಸ್ ಬರುತ್ತೆ. ನೋಡಿ ಇದನ್ನ ಎಷ್ಟಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಕಮ್ಮಿ ಅಂದ್ರೂ 15 ಮೇಲೆ ಬರಬೇಕು. ಇದು ನಮ್ಗೆ 17 ಬರ್ತಾ ಇದೆ, ಅಂದ್ರೆ ಕತ್ತು ಸುತ್ತಳತೆ 17 ಅಂದ್ರೆ ಫುಲ್ ಕ್ಲೋಸ್ ಆಗಿ ಬರುತ್ತೆ. ಇವಾಗ ಬೇಕಂದ್ರೆ ಇದನ್ನ ತಕ್ಕೊಬಿಡಿ. ತಗೊಂಡ್ಬಿಟ್ಟು ಇದನ್ನ ನೀಟಾಗಿ ಫುಲ್ಲು ಒಲೆಕ್ಕೂ ಮುಂಚೆ ಅದನ್ನ ನೋಡ್ಕೋಬಹುದು. ನಾವು ಈ ತರ ಇದನ್ನ ಸ್ಟ್ರೈಟ್ ಕಲರ್, ಯಾಕಂದ್ರೆ ಇದು ಬ್ಯಾಕ್ ಇರೋದ್ರಿಂದ ಬ್ಯಾಕ್ ಅಲ್ಲಿ ಶೇಪ್ ಏನ್ ಬೇಡ. ಫ್ರಂಟ್ ಅಲ್ಲಿ ಇದ್ರೆ ಸ್ವಲ್ಪ ಹಿಂಗೆ ರೌಂಡ್ ಶೇಪ್ ಅನ್ನೋದು ಕೊಡ್ತೀವಿ. ಇದು ಬ್ಯಾಕ್ ಇರೋದ್ರಿಂದ ಬ್ಯಾಕ್ ಅಲ್ಲಿ ಸ್ಟ್ರೈಟ್ ಬರುತ್ತೆ. ಇಲ್ಲೊಂದ್ 2 ಹುಕ್ಸ್ ಹಾಕಿ ಇಲ್ಲಿ ಕೆಳಗಡೆಯಿಂದ ಜಿಪ್ಪು ಕಂಟಿನ್ಯೂ ಆಗ್ಬಿಡುತ್ತೆ. ಇದನ್ನ ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡ್ಬೇಕು. ಉಲ್ಟಾ ಅಂತಂದ್ರೆ ಈ ಲೈನಿಂಗ್ ಕಡೆ ಈ ಲೈನಿಂಗ್ ಬರೋ ತರ ನೋಡಿ, ಸ್ವಲ್ಪ ಇಲ್ಲಿ ಮಾರ್ಜಿನ್ ಬಿಟ್ಬಿಟ್ಟು ಒಂದೇ ಸಮ ಹಿಂಗೆ ಹೊಲ್ಕೊಂಡು ರೌಂಡ್ ಆಗಿ ಬರಬೇಕು. ನೋಡಿ ಇವಾಗ ಈ ಜಿಪ್ಪುದು ಈ ದಾರ ಇರುತ್ತಲ್ಲ, ಇದು ಇಲ್ಲಿ ಮೇಲೆ ಹೊಲ್ಕೊಂಡು ಫಿನಿಶ್ ಮಾಡ್ಬಿಡ್ತೀವಿ. ಜಿಪ್ ಹೇಳಿದಾಗ ಇಲ್ಲಿಗೆ ಬಂದು ಲಾಕ್ ಆಗುತ್ತೆ. ಅದನ್ನ ತೋರಿಸ್ಕೊಡ್ತೀನಿ ಬನ್ನಿ. ಒಂದೇ ಸಮ ಹೊಲ್ಕೊಂಡ್ ಬರ್ಬೇಕು. ನೋಡ್ಕೋಬಹುದು ವೆಲ್ವೆಟ್ ಸರಿಯಾಗಿ ಹೋಗೋದೇ ಇಲ್ಲ. ಸ್ವಲ್ಪ ನೀಟಾಗಿ ತಿರ್ಸ್ಕೋಬೇಕು. ಸ್ಟ್ರೈಟ್ ಕಲರ್ ಇಟ್ಕೊಂಡು
ಹಾಕೋಬೋದು. ಇವಾಗ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕೊಳ್ಳೋಣ. ಇವಾಗ ಉಲ್ಟಾ ತಿರ್ಸ್ಕೋಬೇಕು ನೋಡಿ. ಇದನ್ನ ಹಿಂಗೆ ಫೋಲ್ಡ್ ಮಾಡಿ ಫಸ್ಟೇ ಒಂದೊಂದು ಸ್ಟಿಚ್ ಅನ್ನೋದು ಹಾಕೋಬೇಕಾಗುತ್ತೆ. ನೋಡ್ಕೊಬೋದು ಹಿಂಗೆ. ನೋಡಿ ಒಂದೇ ಸಮ ಬರಬೇಕು. ಗ್ಯಾಪ್ ಗ್ಯಾಪ್ ಬಿಟ್ಟಿದೆ ಅಂತ ನೋಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಒಂದೇ ಸಮ ಇಲ್ಲಿ ಬಿಟ್ಬಿಟ್ಟು ಅವಾಗೆ ವೆಲ್ವೆಟ್ ಜಾರ್ಕೊಂಡು ಹೋಗ್ತದೆ ಕರೆಕ್ಟಾಗಿ. ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ರು ನನಗೆ ಹಿಂಗೆ ಆಟ ಆಗ್ತದೆ ನೋಡಿ. ಇದು ಎಕ್ಸೈಡ್ ಅದನ್ನ ಹಿಂಗೆ ಕಟ್ ಮಾಡಬೇಕಾಗಿ ಇದನ್ನ ಹಾಗೆ ಮೇಲ್ಗಡೆ ಪೋರ್ಷನ್ ರಿಂಕಲ್ ಲೂಸ್ ಬರ್ದಿರ ಹಿಂಗೆ ಮುಂದೆ ಹೊಲ್ಗೆ ಅನ್ನೋದು ಹಾಕೊಂಬಿಡಿ. ಮತ್ತೆ ಹಿಂಗೆ ಇವಾಗ ಜಿಪ್ ಹಾಕೋಣ. ಇವಾಗ ನೀವು ಎಷ್ಟೇ ಜೋರಾಗಿದ್ರು ಮೇಲ್ಗಡೆ ಓಪನ್ ಆಗಲ್ಲ, ಯಾಕಂದ್ರೆ ಕಲರಿಂಗ್ ಫುಲ್ ಫಿಕ್ಸ್ ಮಾಡಿಬಿಟ್ಟಿದೀವಿ. ಹಿಂಗೆ ಹಾಕ್ಬಿಟ್ಟು ನೋಡಿ ಈ ಥರ ಫಿಕ್ಸ್ ಅನ್ನೋದು ಆಯಿತು. ಕಾಲರು ನೋಡ್ಕೋಬೋದು ಹಿಂಗೆ ಫುಲ್ಲು ರೌಂಡು ಫ್ರಂಟಲ್ಲಿ ಈ ಥರ ನೋಡಿ. ಹೈ ಕಲರ್ ಅನ್ನೋದು ಫೋಟೋದಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ನೋಡಿ ಈ ಥರ ಕಲರ್ ಅನ್ನೋದು ಬಂತು ನಮಗೆ. ಇವಾಗ ಸುಮ್ಮನೆ ಜಸ್ಟ್ ಹಿಂಗೆ ಸೈಡ್ ಹೊಲ್ಕೊಂಡ್ಬಿಟ್ಟು ಇದನ್ನ ಫಿನಿಶ್ ಮಾಡಿಬಿಟ್ರೆ ಆಗೋಯ್ತು. ಫ್ರಂಟಲ್ಲಿ ಬ್ಯಾಕಲ್ಲಿ ಒಂದೇ ಸಮ ಸೊಂಟಲ್ಲಿ ತೆಗೆದುಕೊಂಡು ಹಿಂಗೆ ಸ್ಟ್ರೈಟಾಗಿ ಈ ಕಡೆ 3 ಹೊಲ್ಗೆ ಈ ಕಡೆ 3 ಹೊಲ್ಗೆ ಹಾಕೊಂಡ್ರೆ ಟೋಟಲ್ಲು ಬ್ಲೌಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೋಡ್ಕೋಬೋದು ಬ್ಯಾಕಲ್ಲೂ ನೋಡಿ ಈ ಥರ ಹಾಕೊಂಡ್ಮೇಲೆ ಈ ಥರ ಶೇಪ್ ಅನ್ನೋದು ಬರುತ್ತೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಇಲ್ಲಿ ಜಸ್ಟ್ ಈ ಥರ ಇಲ್ಲಿ ಮೇಲ್ಗಡೆ ಒಂದು ಹಾಕಿದ್ರೆ ಸಾಕು, ಹಿಂಗೆ ಕ್ಲೋಸ್ ಆಗ್ಬಿಡುತ್ತೆ ಹಿಂಗೆ. ಇಷ್ಟೇ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ಬರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ?